ನಮಸ್ಕಾರ ಫ್ರೆಂಡ್ಸ್, ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ಆರಿ ವರ್ಕ್ನಲ್ಲಿ ಮತ್ತೊಂದು ರೀತಿಯ ಸ್ಟಿಚ್ನ ತೋರಿಸ್ತಾ ಇದ್ದೀನಿ. ಕ್ರೋಶಾ ತಗೊಂಡಿದ್ದೀನಿ ಮತ್ತು ಗೋಲ್ಡನ್ ಕಲರ್ ಥ್ರೆಡ್ಡು ನೋಡಿ. ಹೀಗೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈ ಲೈನಲ್ಲಿ ಫುಲ್ಲು ಮೊದಲು ನಾನು ಚೈನ್ ಹಾಕ್ತಾ ಹೋಗ್ತಾ ಇದ್ದೀನಿ. ಫುಲ್ ಲೈನಿಗೂ ಫಸ್ಟು ಚೈನ್ ಹಾಕ್ತಾ ಇದ್ದೀನಿ. ನೋಡಿ, ಫುಲ್ಲು ಚೈನ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಚೈನ್ ಹಾಕಿ ಆಯಿತು. ನಾನು ನೆಕ್ಸ್ಟು ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಟರ್ನ್ ಮಾಡಿ ಇದ್ರ ಒಳಗಿಂದ ಈ ದಾರನ ಹೀಗೆ ತಗೊಂಡು ಹೀಗೆ ಕೆಳಗಡೆ ದಾರನ ಟೈಟಾಗಿ ಎಳಿಬೇಕು. ಹೀಗೆ ನೆಕ್ಸ್ಟು ಇದು ಬಿಚ್ಚೋಗಲ್ಲ. ನೋಡಿ, ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇರತ್ತಲ್ಲ, ಅದನ್ನು ಕೆಳಗಡೆ ಎಳ್ಕೊಂಬಿಟ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಇವಾಗ ಚೈನ್ ಹಾಕಾದ್ಮೇಲೆ ಹೀಗೆ ಮತ್ತೆ ಸ್ಟಾರ್ಟಿಂಗಲ್ಲಿ ದಾರಾನ ಹೀಗೆ ಮೇಲೆ ತಗೊಂಡು ನೋಡಿ, ಮೇಲ್ಗಡೆ ಜಿಗ್ಜಾಗ್ ರೀತಿಯಲ್ಲಿ ಬರಬೇಕು. ಸಣ್ಣ ಸಣ್ಣ ಚೈನ್ನ ಹಾಕಬೇಕು. ಹೀಗೆ ಲೆಫ್ಟ್ ಸೈಡ್ ಒಂದು, ಚೈನು, ಮತ್ತು ಈ ಕಡೆ ರೈಟ್ ಸೈಡ್ ಒಂದು ಸರಿ ಹಾಕಬೇಕು. ಅಂದರೆ ತುಂಬ ಚಿಕ್ಕದಾಗಿ ಅಂದರೆ ಹತ್ತತ್ರಕ್ಕೆ ಹಾಕ್ತಾ ಹೋಗಬೇಕು. ಆವಾಗ ಡಿಸೈನು ಎದ್ದು ಕಾಣಿಸುತ್ತೆ. ದೂರ ದೂರ ಹಾಕಿಬಿಟ್ರೆ ಚೈನು ದೊಡ್ಡದಾಗಿ ಬರೋದ್ರಿಂದ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ನೋಡಿ, ಹೀಗೆ ಚೈನ್ನ ಹತ್ತತ್ರಕ್ಕೆ ಜಿಗ್ಜಾಗ್ ರೀತಿಯಲ್ಲಿ ಹಾಕ್ತಾ ಹೋಗಬೇಕು. ನೋಡಿ, ಚೈನ್ ದೂರ ಬಂದುಬಿಟ್ರೆ ಹೀಗೆ ಕಾಣಿಸುತ್ತೆ. ಅದಕ್ಕಾಗಿ ನಾವು ಹತ್ತತ್ರಕ್ಕೆ ನೋಡಿ ಈ ಡಿಸೈನು ಹೀಗೆ ಬರುತ್ತೆ.
ನಾನು ನನ್ನ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್, ನೀವು ಫಸ್ಟು ಚೈನ್ ಸ್ಟಿಚ್ನ ಪರ್ಫೆಕ್ಟಾಗಿ ಕಲ್ತ್ಕೊಂಬಿಡಿ. ಆಮೇಲೆ ಉಳಿದಿರೋ ಎಲ್ಲ ಡಿಸೈನು ಹಾಕೋಕ್ಕೆ ಈಸಿ ಆಗತ್ತೆ. ಹೀಗೆ ಫುಲ್ ಡಿಸೈನ್ಗೂ ಇದೇ ರೀತಿ ಹಾಕ್ತಾ ಹೋಗಬೇಕು. ಫುಲ್ ಚೈನ್ ಹಾಕಿದ್ದೀನಲ್ಲ ಅಲ್ಲಿವರೆಗೂ ನಾನು ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫುಲ್ ಡಿಸೈನ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ನಾನು ಇದರಲ್ಲಿ ನಾಟ್ ಹಾಕ್ತಾ ಇದ್ದೀನಿ. ಹೀಗೆ ತಗೊಂಡು ಹೀಗೆ ನೋಡಿ, ಹೀಗೆ ಹಿಡ್ಕೊಂಡು ಬೇಕಿದ್ರೆ ನೀವು ಟೈಟಾಗಿ ಕೆಳಗಡೆ ದಾರಾನ ಎಳೆದ್ಬಿಟ್ರೆ ನಾಟಾಗ್ಬಿಡತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಈ ಡಿಸೈನ್ನ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, AVK Hobby Ideasಗೆ ಸಬ್ಸ್ಕ್ರೈಬ್ ಆಗಿ. Thank you friends.